ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನ ಯಾರು ಬೇಕಾದರೂ ಮಾಡ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಮತ್ತು ನೀವೇನಾದರೂ ಆಲ್ರೆಡಿ ಸ್ಯಾಲ್ರಿಡ್ ಎಂಪ್ಲಾಯ್ ಆದರೂ ಕೂಡ ನೀವು ಇದು ಜಾಬ್ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿದ್ರು ಕೂಡ ಈ ಜಾಬ್ನ ಮಾಡ್ಬೋದು. ಯಾಕೆಂದರೆ ಇದು ಜಸ್ಟ್ 1 to 2 hours ಅಥವಾ 2 to 3 hours ಮಾಡಿದ್ರೆ ಸಾಕು ಇದು ರೋಲು. ಸೊ ಇವ್ರ ಕಡೆ ಇದು ಯಾವುದು ಅಂತ ಅಂದರೆ ಜಿಯೋ ಕಂಪ್ನಿಯವ್ರ ಕಡೆಯಿಂದ ಬರ್ತಾ ಇರೋದು ಪಾರ್ಟ್ ಟೈಮ್ ರೋಲ್ ಇದು. ನೋಡಿ, ನಾವು ಈಗ ಡೇಟಾ ಎಂಟ್ರಿ ಕ್ಲರ್ಕ್ ರೋಲ್ಗೆ ರೈರಿಂಗ್ ನಡೆಸ್ತಾ ಇದ್ದಾರೆ ಅನ್ನೋ ಕಂಪ್ನಿಯವರು. ಇದು ರಿಮೋಟ್ ಪೊಸಿಷನ್, ಫುಲ್ ಟೈಮ್ ರೋಲ್ಗೆ ರೈರಿಂಗ್ ನಡೆಸ್ತಾ ಇರೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ನಮಗೆ ಫುಲ್ಲು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡ್ಬೋದು. ಇಲ್ಲಿ ಎಂಟರ್ ಅಂಡ್ ಅಪ್ಡೇಟ್ ಡೇಟಾ ಇಂಟು ಇಂಟರ್ನಲ್ ಡೇಟಾ ಬೇಸ್ ಸ್ಪ್ರೆಡ್ಶೀಟ್ ಸಿಸ್ಟಮ್ ವಿತ್ ಸ್ಪೀಡ್ ಅಂಡ್ ಅಕ್ಯುರೇಸಿ. ಡೇಟಾ ನಾವು ಇಂಟರ್ನಲ್ ಡೇಟಾ ಬೇಸ್ ಇರುತ್ತಲ್ಲ, ಸ್ಪ್ರೆಡ್ಶೀಟ್ ಅಂದರೆ ಎಕ್ಸೆಲಲ್ಲೆಲ್ಲ ನಾವು ಅಪ್ಡೇಟ್ ಮಾಡಬೇಕು. ತುಂಬ ಸ್ಪೀಡಾಗಿ ಮತ್ತು ಅಕ್ಯುರೇಟಾಗಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಮತ್ತು ವೆರಿಫೈ ಡೇಟಾ ಫಾರ್ ಕಂಪ್ಲೀಟ್ನೆಸ್, ಕರೆಕ್ಟ್ನೆಸ್ ಆ್ಯಂಡ್ ಕಂಪ್ಲೇನ್ಸ್ ವಿತ್ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಕಂಪ್ನಿ ಸ್ಟ್ಯಾಂಡರ್ಡ್ ಇರುತ್ತೆ, ಅದ್ರ ತಕ್ಕನಾಗೆ ನಾವು ಡೇಟಾನ ಕಂಪ್ಲೀಟ್ ಮಾಡಬೇಕು ಮತ್ತು ವೆರಿಫೈ ಮಾಡಿ ಅಪ್ಡೇಟ್ ಮಾಡಬೇಕು. ಪರ್ಫಾರ್ಮ್ ರೊಟೀನ್ ಆಡಿಟ್ಸ್ ಆ್ಯಂಡ್ ಕ್ವಾಲಿಟಿ ಚೆಕ್ಸ್ ಆ್ಯಂಡ್ ಎಂಟರ್ ಡೇಟಾ ಅಂದರೆ ನೀವು ಒಂದ್ಸಲ ಎಂಟರ್ ಮಾಡಿ ಡೇಟಾ ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಾ, ಏನಾರ ಮಿಸ್ಟೇಕ್ಸ್ ಇದೆಯಾ, ಏನಾರ ಎರರ್ ಇದೆಯಾ ಅಂತ ಆಡಿಟ್ ಮಾಡಿಬಿಟ್ಟು ವೆರಿಫೈ ಮಾಡಿಬಿಟ್ಟು ನೀವು ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಮೇಂಟೈನ್ ಕಾನ್ಫಿಡೆನ್ಷಿಯಾಲಿಟಿ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಸೊ ಇಲ್ಲಿ ನಾವು ಡೇಟಾ ಎಂಟರ್ ಮಾಡಬೇಕಾದ್ರೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದರೆ ನಾವು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಯಾರ ಹತ್ರನೂ ಡಿಸ್ಕಸ್ ಮಾಡಬಾರ್ದು ಈ ಥರ ಡೇಟಾನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ಬಿಟ್ಟು. ರಿಟ್ರೀವ್ ಆ್ಯಂಡ್ ಪ್ರೊಸೆಸ್ ಡಾಕ್ಯುಮೆಂಟ್ ರಿಪೋರ್ಟ್ಸ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಎಸ್ ರೀಡೆಡ್ ಅಂತಂದರೆ ಅದನ್ನ ಯಾವಾಗ ರಿಟ್ರೀವ್ ಮಾಡೋದು ಅದೆಲ್ಲ ನೋಡ್ಕೋಬೇಕಾಗಿರುತ್ತೆ. ಕೊಲಾಬ್ರೇಟ್ ವಿತ್ ಅದರ್ ಡಿಪಾರ್ಟ್ಮೆಂಟ್ ಟು ಎನ್ಶೋರ್ ಡೇಟಾ ಕನ್ಸಿಸ್ಟೆನ್ಸಿ ಆ್ಯಂಡ್ ಅಕ್ಯುರೇಸಿ ಅಂತಂದರೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ನೀವೆಲ್ಲ ಕೊಲಾಬ್ರೇಟ್ ಅಂತಂದರೆ ಕೇಳಬೇಕಾಗಿರುತ್ತೆ. ಡೇಟಾ ಮಿಸ್ಸಿಂಗ್ ಇದ್ದರೆ, ಇದರ ನಲ್ ವ್ಯಾಲ್ಯೂಸ್ ಇದ್ದರೆ ನೀವು ಕೇಳಿಬಿಟ್ಟು ಅಪ್ಡೇಟ್ ಮಾಡಬೇಕು. ಮೀಟ್ ಡೈಲಿ ಆ್ಯಂಡ್ ವೀಕ್ಲಿ ಪ್ರೊಡಕ್ಟಿವಿಟಿ ಆ್ಯಂಡ್ ಅಕ್ಯುರೇಸಿ ಟಾರ್ಗೆಟ್. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಇಲ್ಲಿ ಹೈಸ್ಕೂಲ್ ಡಿಪ್ಲೊಮಾ ಆರ್ ಇಕ್ವಲೆಂಟ್ ಅಸೋಸಿಯೇಟ್ ಬ್ಯಾಚುಲರ್ಸ್ ಡಿಗ್ರೀಸ್ ಪ್ಲಸ್ ಅಂತಲೇ ನಾವು 12th ಆಗಿದ್ದು ಡಿಪ್ಲೊಮಾ ಆಗಿದ್ದವರು ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ಡೇಟಾ ಎಂಟ್ರಿ ಮತ್ತು ಅಡ್ಮಿನಿಸ್ಟ್ರೇಷನ್ ರೋಲ್ ಇದ್ದರೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ. ಇಲ್ಲಿ ಪ್ರೊಫಿಷಿಯನ್ಸಿ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ಸ್ ಎಕ್ಸ್ಪೆಷಲಿ ಎಕ್ಸೆಲ್ಲು ಮತ್ತು ಡೇಟಾ ಎಂಟ್ರಿ ಸಾಫ್ಟ್ವೇರ್ ಬಗ್ಗೆ ನಾಲೆಜ್ ಇರಬೇಕು. ಮತ್ತು ಟೈಪಿಂಗ್ ಸ್ಕಿಲ್ ಮೇಲೆ ಸ್ಪೀಡ್ ಮತ್ತು ಅಕ್ಯುರೇಸಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಅಟೆನ್ಷನ್ ಟು ಡೀಟೇಲ್ ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಎಬಿಲಿಟಿ ಟು ಇಂಡಿಪೆಂಡೆಂಟ್ಲಿ ಮ್ಯಾನೇಜ್ ವರ್ಕ್. ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಮಿನಿಮಮ್ ಸೂಪರ್ವಿಷನ್ ಇರುತ್ತೆ. ಸೊ ನೀವೇನೇ ಅಕ್ಯುರೇಟಾಗಿ ಡೇಟಾ ಎಲ್ಲ ಎಂಟರ್ ಮಾಡಬೇಕಾಗಿರುತ್ತೆ. ಮತ್ತು ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಈಗ ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮ್ಮದು ಫೋನ್ ನಂಬರ್, ಇಮೇಲು ಮತ್ತು ರೆಸ್ಯೂಮೆ ಎಲ್ಲ ಅಪ್ಡೇಟ್ ಮಾಡಿ ನೀವು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ದು ಏನಾದ್ರು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ನಿಮ್ಗೆ ಇವ್ರ ಕಡೆಯಿಂದ ಮೇಲ್ ಬರುತ್ತೆ. ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಈ ರೋಲ್ಗೆ ಅಪ್ಲೈ ಮಾಡಿ. ಈಗ ನೆಕ್ಸ್ಟ್ ಇನ್ನೊಂದು ಜಾಬ್ ನೋಡೋಣ. ಜಾಬ್ ಬಂದುಬಿಟ್ಟು ಟೋಲ್ಕೋ ಅನೋಟೇಟರ್ ಅಂತ ಹೇಳ್ಬಿಟ್ಟು ಟ್ರೈನರ್ ಫ್ರೀಲ್ಯಾನ್ಸರ್ ಡೇಟಾ ಅನೋಟೇಟರ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಪಾರ್ಟ್ ಟೈಮ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇರೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ. ನಿಮ್ಮ ರೆಸ್ಯೂಮೆನ ಇಂಗ್ಲೀಷಲ್ಲಿ ಸಬ್ಮಿಟ್ ಮಾಡಿ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ವಿ ಕನೆಕ್ಟ್ ಸ್ಮಾರ್ಟ್ ಕ್ಯೂರಿಯಸ್ ಪೀಪಲ್ ಫ್ರಮ್ ಅರೌಂಡ್ ದ ವರ್ಲ್ಡ್ ವಿತ್ ಅ ಫ್ರೀಲ್ಯಾನ್ಸ್ ಆನ್ಲೈನ್ ಟಾಸ್ಕ್ ದ ಟ್ರೈನ್ ಆ್ಯಂಡ್ ಇಂಪ್ರೂವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಟ್ರೈನ್ ಮಾಡೋಕ್ಕೆ ಇವರು ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ದ ಟೋಲ್ಕೋ ಅನೋಟೇಟರ್ ಕನೆಕ್ಟ್ ಇಂಡಿವಿಜುವಲ್ ವಿತ್ ಅ ಜನರೇಟಿವ್ AI ಪ್ರಾಜೆಕ್ಟ್ ಫ್ರಮ್ ಲೀಡಿಂಗ್ ಟೆಕ್ ಇನೋವೇಟರ್ ಅಂತ ಅಂದರೆ ಲೀಡಿಂಗ್ ಟೆಕ್ ಇನೋವೇಟರಿಂದ ತಗೊಂಡು ಅವರ್ ಮಿಷನ್ ಇಸ್ ಟು ಅನ್ಲಾಕ್ ದ ಫುಲ್ ಪೊಟೆನ್ಷಿಯಲ್ ಆಫ್ AI ಬೈ ಇನ್ವಾಲ್ವಿಂಗ್ ರಿಯಲ್ ಪೀಪಲ್ ಫ್ರಮ್ ದ ಅರೌಂಡ್ ದ ವರ್ಲ್ಡ್ ಇನ್ ಡೆವಲಪ್ಮೆಂಟ್ ಪ್ರೋಸೆಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೋಲ್ ಬಗ್ಗೆ ನೋಡೋದಾದರೆ ಇಟ್ ಹೆಲ್ಪ್ಸ್ AI ಮೇಕ್ ಸೆನ್ಸ್ ಆಫ್ ದ ವರ್ಲ್ಡ್. ಆಸ್ ಅನೋಟೇಟರ್ ಯು ಮೇ ಬಿ ಇನ್ವೈಟೆಡ್ ಟು ಟೇಕ್ ಪಾರ್ಟ್ ಇನ್ ಆನ್ಲೈನ್ ಪ್ರಾಜೆಕ್ಟ್ಸ್ ಸಚ್ ಎಸ್ AI ಜನರೇಟೆಡ್ ಕಂಟೆಂಟ್, ಎವ್ಯಾಲ್ಯೂಯೇಟಿಂಗ್ ಫ್ಯಾಕ್ಚುಯಲ್ ಅಕ್ಯುರೇಸಿ ಮತ್ತು ಕಂಪೇರಿಂಗ್ ರೆಸ್ಪಾನ್ಸ್ ಅಂತಂದರೆ AI ಯಾವ ಥರ ರೆಸ್ಪಾಂಡ್ ಮಾಡುತ್ತೆ, ರಿಯಲ್ ಹ್ಯೂಮನ್ ಬೀಯಿಂಗ್ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ಕರೆಕ್ಟಾಗಿ ನೋಡಿಕೊಂಡು ಅಪ್ಡೇಟ್ ಮಾಡಬೇಕು ವೆನ್ ಆರ್ ಪ್ರಾಜೆಕ್ಟ್ ಅವೈಲೇಬಲ್. ಸೊ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕೇರ್ಫುಲಿ ರಿವ್ಯೂ ಪ್ರೊವೈಡೆಡ್ ಡೇಟಾ, ಟೆಕ್ಸ್ಟು, ಇಮೇಜು, ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಲೇಬಲ್ ಆರ್ ಕ್ಲಾಸಿಫೈ ಕಂಟೆಂಟ್ ಬೇಸ್ಡ್ ಅಂದರೆ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಅಂತಂದರೆ ಗೈಡ್ಲೈನ್ಸ್ ಮುಖಾಂತರ ನಾವು ಲೇಬಲ್ ಮಾಡಬೇಕಾಗಿರುತ್ತೆ ಡೇಟಾನ. ಐಡೆಂಟಿಫೈ ಫ್ಯಾಕ್ಚುಯಲ್ ಇನ್ಕರೆಕ್ಟ್ ಸೆನ್ಸಿಟಿವ್ ಇನ್ ಅಪ್ರಾಪ್ರೇಟ್ ಆರ್ ಅನ್ಕ್ಲಿಯರ್ ಮೆಟೀರಿಯಲ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಟ್ ನೋಡೋದಾದರೆ this is project based work. Tasks are available only when project
ಆರ್ ಆಕ್ಟಿವ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯು ಮೇ ಬಿ ಇನ್ವೈಟೆಡ್ ಟು ಒನ್ ಆರ್ ಮೋರ್ ಪ್ರಾಜೆಕ್ಟ್ ಡಿಪೆಂಡಿಂಗ್ ಆನ್ ದ ಪ್ರೊಫೈಲ್ ಅಂಡ್ ಕರೆಂಟ್ ಆಪರ್ಚುನಿಟೀಸ್. Each project has its own compensation level based on the scope and expertise required. On this project, a trainer earn up to $9 per hour ಅಂತಂದ್ರೆ $9 ಅಂದ್ರೆ ಆಲ್ಮೋಸ್ಟ್ 900. ಸೊ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಕೇಳಿದ್ದಾರೆ, ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು, ಮತ್ತು ಲಾಜಿಕಲ್ ಥಿಂಕಿಂಗ್ ಮತ್ತು ಫ್ಯಾಕ್ಟ್ ಚೆಕಿಂಗ್ ನಾಲೆಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ, ಮತ್ತು ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಬೆನಿಫಿಟ್ಸ್ ನೋಡಿದರೆ ಟೇಕ್ ಎ ಪಾರ್ಟ್ ಇನ್ ಪಾರ್ಟ್ ಟೈಮ್ ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ ಅಟ್ ಫಿಟ್ ಅರೌಂಡ್ ಯುವರ್ ಪ್ರೈಮರಿ ಪ್ರೊಫೆಷನಲ್ ಆ್ಯಂಡ್ ಅಕಾಡೆಮಿಕ್ ಕಮ್ಯುನಿಕೇಷನ್, ವರ್ಕ್ ಆನ್ ಅಡ್ವಾನ್ಸ್ಡ್ ಪ್ರಾಜೆಕ್ಟ್ ಆ್ಯಂಡ್ ಗೇನ್ ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್, ಮತ್ತು ಇನ್ಫ್ಲೂಯೆನ್ಸ್ ಅವು ಮಾಡ್ಯೂಲ್ ವರ್ಕ್ ಅಂತ ಹೇಳಿದ್ದಾರೆ. ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶುವಲ್ ಫೋನ್ ನಂಬರು ನಮ್ಮ ರೆಸ್ಯೂಮೇಲಿ ಅಟ್ಯಾಚ್ ಮಾಡಿ, ಸೆಕೆಂಡ್ ಪೇಜಲ್ಲಿ ಓಕೆ ಕೊಟ್ಟು ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ. ಸೊ ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ವಿನೈಟ್ ಸ್ಟೇ ಬಾಯ್. ಥ್ಯಾಂಕ್ ಯು.